ಕರಾವಳಿ ಭಾಗದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾನೆ ಇದ್ದಾವೆ. ಸಾಕಷ್ಟು ರಕ್ತದೋಕುಳಿಗಳು ಈಗಾಗಲೇ ನಡೆದಿದ್ದಾವೆ. ಇದಕ್ಕೆ ಪುಲಿ ಸ್ಟಾಪ್ ಯಾವಾಗ ಅಂತ ಆ ಭಾಗದ ಜನರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗ್ತಾ ಇರುವಂತಹ ಕೋಮು ಗಲಭೆ ಹಿನ್ನೆಲೆಯಲ್ಲಿ ಸತ್ಯ ಶೋಧನೆಗೆ ಈಗ ಕೆಪಿಸಿಸಿ ನಿಯೋಗ ಮುಂದಾಗ್ತಾ ಇದೆ. ಸಾಕಷ್ಟು ರಕ್ತದೋಕುಳಿ ನಡೆದಿದ್ದಾವೆ. ಸುಮಾರು 8 ವರ್ಷದಲ್ಲಿ 8 ಕೊಲೆಗಳಾಗಿದ್ವು. ಈಗ ಮೊನ್ನೆ ಅಬ್ದುಲ್ ರೆಹಮಾನ್ ಕೊಲೆ ಕೂಡ ಆಗಿದೆ. ಈಗ ಸತ್ಯ ಶೋಧನೆಗೆ ಕೆಪಿಸಿಸಿ ನಿಯೋಗ ಮುಂದಾಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಪಿಸಿಸಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಸತ್ಯ ಶೋಧನೆಗೆ 7 ಪದಾಧಿಕಾರಿಗಳ ನಿಯೋಗವನ್ನ ರಚನೆ ಕೂಡ ಮಾಡಿದ್ದಾರೆ. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಸೀರ್ ಹುಸೇನ್, ಇನ್ನು ಕಾರ್ಯಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಒಟ್ಟು 7 ಜನರ ತಂಡ. ಈ ತಂಡ ಇವತ್ತು ಮಂಗಳೂರಿಗೆ ಭೇಟಿ ಕೊಡ್ತದೆ. ಕರಾವಳಿ ಭಾಗದಲ್ಲಿ ಒಂದು ಕಡೆ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದ್ದಾವೆ, ದ್ವೇಷದ ಭಾಷಣಗಳು ಹೆಚ್ಚಾಗ್ತಾ ಇದ್ದಾವೆ, ಹಿಂದೂ ಮುಸ್ಲಿಂ ಗಲಾಟೆಗಳು ಹೆಚ್ಚಾಗ್ತಾ ಇದ್ದಾವೆ. ಬರೋಬ್ಬರಿ 8 ವರ್ಷದಲ್ಲಿ 8 ಹೆಣಗಳು ಬಿದ್ದಿದ್ವು. ಈಗ ಅಬ್ದುಲ್ ರೆಹಮಾನ್ ಅನ್ನುವಂತಹ ಮುಸ್ಲಿಂ ಯುವಕನನ್ನು ಕೂಡ ಈಗ ಹತ್ಯೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು? ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಅಬ್ದುಲ್ ರೆಹಮಾನ್ ಸ್ವಲ್ಪ ದಿವಸದ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆ ಆಗಿತ್ತು. ಅದಕ್ಕಿಂತ ಮುಂಚೆ ಹಿಂದೂ ಮುಸ್ಲಿಂ ಗಲಾಟೆಗಳು ಆಗ್ತಾನೆ ಇದ್ವು. ಒಬ್ಬ ಹಿಂದೂ ಯುವಕನನ್ನು ಕೊಲೆ ಮಾಡಿದ್ರೆ ಅದಕ್ಕೆ ಕೌಂಟರ್ ಆಗಿ ಮುಸ್ಲಿಂ ಯುವಕನನ್ನು ಕೊಲೆ ಮಾಡ್ತಾ ಇದ್ರು. ಸಾಕಷ್ಟು ರಾಜಕಾರಣಿಗಳು ರಾಜಕೀಯ ಪಕ್ಷದಲ್ಲೂ ಕೂಡ ಕೆಲವೊಂದಿಷ್ಟು ಯುವಕರು ಗುರುತಿಸ್ಕೊಳ್ತಾ ಇದ್ರು. ಸಂಘ ಪರಿವಾರ ಅಥವಾ ಇನ್ಯಾವುದೋ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ಸರಣಿ ಹತ್ಯೆಗಳು ನಡೀತಾ ಇದ್ದಾವೆ. ಕೋಮು ಗಲಭೆ ಬಗ್ಗೆ ಸತ್ಯ ಶೋಧನೆಗೆ ಕೆಪಿಸಿಸಿ ಮುಂದಾಗ್ತಾ ಇದೆ. ಸತ್ಯ ಶೋಧನೆ ಬಗ್ಗೆ ಪರಿಶೀಲನೆಯನ್ನ ನಿಯೋಗ ನಡೆಸುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸತ್ಯ ಶೋಧನೆ ನಡೆಸಿ ವರದಿಯನ್ನ ನಿಯೋಗ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡುತ್ತೆ. ಘಟನೆ ನಡೆದ ಸ್ಥಳಗಳಿಗೆ ಕೆಪಿಸಿಸಿ ನಿಯೋಗ ವಿಸಿಟ್ ಅನ್ನ ಕೊಡುತ್ತೆ. ಇದು ಮೂಲ ಏನು ಉದ್ದೇಶ, ಯಾಕೆ ಈ ತರ ಇನ್ಸಿಡೆಂಟ್ಗಳು ಆಗ್ತಾ ಇದಾವೆ? ಸ್ಥಳೀಯ ಜನರ ಜೊತೆನೂ ಕೆಪಿಸಿಸಿ ನಿಯೋಗ ಸಂವಾದ ಮಾಡುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದು 1 ವಾರದಲ್ಲಿ ವರದಿ ಸಲ್ಲಿಕೆಯನ್ನು ನಿಯೋಗ ಮಾಡುತ್ತೆ. ಸ್ಥಳೀಯ ನಿವಾಸಿಗಳು ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಸ್ಥಳೀಯ ನಿವಾಸಿಗಳ ಜೊತೆ ಸಂವಾದ ಮಾಡಲೇಬೇಕಾಗುತ್ತೆ. ಯಾಕಂದರೆ ಕರಾವಳಿ ಭಾಗದ ಜನರಲ್ಲಿ ಈಗ ಭಯ, ಆತಂಕ ಎಲ್ಲವೂ ಶುರುವಾಗಿದೆ. ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಆ ಭಾಗದ ಜನ ಈಗ ಭಯಭೀತರಾಗಿ ಓಡಾಡಬೇಕಾದಂತಹ ಪರಿಸ್ಥಿತಿ. ಹೆಣ್ಮಕ್ಳು, ಸಣ್ಣ ಮಕ್ಕಳು, ಜೊತೆಗೆ ಮಹಿಳೆಯರು ಸೇರಿದಂತೆ ಸಾಕಷ್ಟು ಆತಂಕ, ಜೊತೆಗೆ ಯುವಕರು ಕೂಡ ಈಗ ಭಯದ ವಾತಾವರಣದಲ್ಲೇ ಹೋಗಬೇಕಾಗತ್ತೆ. ಹಾಗಾಗಿ ಇವತ್ತು 7 ಜನರ ತಂಡ ಸತ್ಯ ಶೋಧನೆ ಅವನ್ನು ಮಾಡಲಿಕ್ಕೆ ಹೋಗ್ತಾರೆ. ಅಂದರೆ ಯಾಕೆ ಇಂತಹ ಇನ್ಸಿಡೆಂಟ್ಗಳು ಮಂಗಳೂರಿನಲ್ಲಿ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು? ಸುಮ್ಮನೆ ಮೇಲ್ಮೇಲಕ್ಕೆ ಹೋಗಿ ಸತ್ಯ ಶೋಧನೆ ಮಾಡಿದರೆ ಆಗಲ್ಲ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಜೊತೆ ಸಭೆ ಆಗಬೇಕು. ಈ ಹಿಂದೆ ಕೂಡ ಸಭೆ ಆಗಿದೆ, ಇಲ್ಲ ಅಂತಿಲ್ಲ, ಅದೇನು ಪ್ರಯೋಜನಕ್ಕೆ ಬಂದಿಲ್ಲ. ಈಗ ಮತ್ತೆ ಸಭೆಗಳನ್ನು ಮಾಡಬೇಕು, ಅಲ್ಲಿಯ ನಿವಾಸಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಕರಾವಳಿ ಅಂದರೆ ಒಂಥರ ರಕ್ತದೋಕುಳಿ, ಕೋಮು, ದ್ವೇಷ, ಈ ರೀತಿಯಾದಂತಹ ಅನೇಕ ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾರೆ. ಈಗ ಸುಮಾರು ಒಂದು 8 ವರ್ಷದಲ್ಲಿ 8 ಹೆಣಗಳು ಬಿದ್ದಿದ್ವು. ಈಗ ಮೊನ್ನೆ ಅಬ್ದುಲ್ ರೆಹಮಾನ್ ಕೊಲೆ ಆಯಿತು. ಇದಕ್ಕೆ ಪುಲಿ ಸ್ಟಾಪ್ ಯಾವಾಗ ಅಂತ ಆ ಭಾಗದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಶಾಂತಿ ಬಯಸ್ತಾ ಇದ್ದಾರೆ ಆ ಭಾಗದ ಜನ. ಈಗ ಎಲ್ಲ ಒಂದಿಷ್ಟು ಇನ್ಸಿಡೆಂಟ್ಗಳು ಆದಮೇಲೆ ಕೆಪಿಸಿಸಿ ನಿಯೋಗ ಇವತ್ತು ಸೌತ್ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತಾ ಇದೆ. ಸೌತ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಏನೇನೆಲ್ಲ ಸತ್ಯ ಶೋಧನೆ ಮಾಡ್ತಾರೆ, ಏನೇನು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ ಸತ್ಯ ಶೋಧನೆ ಸಭೆಯಲ್ಲಿ ಅಂತ ಅಭಿ? ಖಂಡಿತ ಸಚಿನ್, ಕಳೆದೊಂದು ತಿಂಗಳಿಂದ ಅದರಲ್ಲೂ ಕೂಡ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ದಕ್ಷಿಣ ಕನ್ನಡದ ಸಚಿವರು ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಒಂದು ಕಡೆ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆ ಆಗಿರ್ಬೋದು, ಜೊತೆಗೆ ಮೊನ್ನೆ ನಡೆತಕ್ಕಂತ ಏನು ಅಬ್ದುಲ್ ರಹೀಂ ಅವರ ಒಂದು ಹತ್ಯೆ ಪ್ರಕರಣ ಏನಿದೆ, ಈ 2 ಪ್ರಕರಣದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಆ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಗೃಹ ಇಲಾಖೆ ಸೇರಿದಂತೆ ಈಗಿನ ಆಡಳಿತ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಒಂದು ಕಡೆ ಕೂಗು ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ಒಂದು ಕೂಗಿಗೆ ಒಂದಷ್ಟು ಸ್ಪಷ್ಟೀಕರಣ ಕೊಡುವಂತ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಕೆಪಿಸಿಸಿ ನಿಯೋಗ ಒಂದು ತಂಡವನ್ನ ರಚನೆ ಮಾಡ್ತಾರೆ. ಈ ಒಂದು ತಂಡದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸೈಯದ್ ನಾಸೀರ್ ಹುಸೇನ್ ಮತ್ತು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಏನು ಒಂದಷ್ಟು ತಂಡಗಳು, ಅಂದ್ರೆ ಮಾಜಿ ಸಂಸದರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಆಗಿರ್ಬೋದು, ಮಾಜಿ ಸಚಿವರಾಗಿರ್ತಕ್ಕಂಥ ಕಿಮ್ಮನ ರತ್ನಾಕರ್ ಅವರಾಗಿರ್ಬೋದು, ಇವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡ್ತಾರೆ. ಆ ಒಂದು ತಂಡ ಈಗ
ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಯಾಣವನ್ನ ಮಾಡುತ್ತೆ. ಅಲ್ಲಿ ಪ್ರಮುಖವಾಗಿ ಈ ಘಟನೆಗಳಿಗೆ ಕಾರಣಗಳೇನು ಮತ್ತೆ ಈ ಒಂದು ಅಪರಾಧಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಮೂಲತಃ ಕಾರಣವೇನು? ಯಾಕಂತಂದ್ರೆ ನಾವು ನೋಡ್ತಾ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುಗಲಭೆ ಕೆರಳಿಸುವಂತ ಒಂದು ಸಂಘರ್ಷಣೆಗಳು ಮತ್ತು ಘಟನೆಗಳು ನಿರಂತರವಾಗಿ ನಡೀತಾನೆ ಇವೆ. ಹೀಗಾಗಿ ಇಲ್ಲಿನ ಒಂದು ಘಟನೆಗಳನ್ನ ಆಗೋದಕ್ಕೆ ಪ್ರಮುಖವಾಗಿ ಕಾರಣವೇನು? ಜೊತೆಗೆ ಸ್ಥಳೀಯ ಮುಖಂಡರು ಮತ್ತು ಸ್ಥಳೀಯ ಜನರ ಜೊತೆ ಈ ಒಂದು ನಿಯೋಗ ಭೇಟಿ ಮಾಡುತ್ತೆ. ಅಲ್ಲಿ ಸ್ಥಳೀಯ ಜನರ ಜೊತೆಗೆ ಪ್ರಮುಖವಾಗಿ ಈ ಒಂದು ಘಟನೆ ಹೇಗಾಯ್ತು ಮತ್ತು ಘಟನೆಗೆ ಕಾರಣವಾದಂತ ಒಂದಷ್ಟು ವಿವಿಧ ಆಯಾಮಗಳನ್ನ ಈ ಒಂದು ನಿಯೋಗ ಕಲೆ ಹಾಕುತ್ತೆ. ಆ ಒಂದು ಮಾಹಿತಿಯನ್ನ ಕಲೆ ಹಾಕಿದ ನಂತರ ಒಂದು ವಾರದ ಒಳಗೆ ಸರ್ಕಾರಕ್ಕೆ ಈ ಒಂದು ನಿಯೋಗ ವರದಿ ಕೂಡ ಸಲ್ಲಿಕೆ ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಹೆಚ್ಚಾಗ್ತಿರುವಂತಹ ಅಪರಾಧಗಳ ಸಂಖ್ಯೆ ಏನಿದೆ ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಿಯೋಗ ರಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಈ ಒಂದು ನಿಯೋಗ ಎಷ್ಟರ ಮಟ್ಟಿಗೆ ತನ್ನ ಒಂದು ವರದಿಯನ್ನ ಕೈಗೊಂಡು ಎಷ್ಟರ ಮಟ್ಟಿಗೆ ಆ ಒಂದು ವರದಿಯಲ್ಲಿ ಒಂದಷ್ಟು ಪಾರದರ್ಶಕತೆ ಇರುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.